ಗಲ್ಲಿಗೇರಿಸಿ ಗಲ್ಲಿಗೇರಿಸಿ ಎಲ್ಲಿವರೆಗೆ ಹೋರಾಟ? ಇವತ್ತಿಂದ ಹಾಗೂ ಇಡೀ ರಾಜ್ಯದಲ್ಲಿ ಇವತ್ತು ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ. ವಿಷಯ ಏನನ್ನುವಂತಂದ್ರೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ತಮ್ಗೆಲ್ಲರೂ ಕೂಡ ತಿಳಿದಿರಬಹುದು. ಮಾಧ್ಯಮಗಳಲ್ಲಿ ಕೂಡ ನಾವು ನೋಡಿದ್ದೇವೆ. ಹಾಗೂ ಬಿವಿಬಿ ಕ್ಯಾಂಪಸ್ ನಲ್ಲಿ ಇರ್ತಕ್ಕಂಥ ನೇಹಾ ಹಿರೇಮಠ ಇವರ ಮೇಲೆ ನಿನ್ನೇನು ಮಾರಣಾಂತಿಕ ಹಲ್ಲೆಗಳನ್ನ ಮಾಡಿದ್ದಾರೆ. ಆ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಆದ್ರೆ ಅವನ ಬಗ್ಗೆ ಈಗಾಗಲೇ ನಾವು ಮಾನ್ಯ ಗೃಹ ಸಚಿವರ ಒಂದು ಹೇಳಿಕೆಯನ್ನ ನೋಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಹೇಳ್ತಾರೆ, ಇಲ್ಲ ಅವರಿಬ್ರು ಕೂಡ ಪೈಲಾದಿಂದ ಪ್ರೀತಿ ಮಾಡ್ತಾ ಇದ್ರು, ಅವಾಗ ಪ್ರೀತಿಯನ್ನು ನಿರಾಕರಿಸಿದ್ಲು, ಆದ ಕಾರಣಕ್ಕಾಗಿ ಅವನು ಕೊಚ್ಚಿ ಕೊಂದ ಅಂತ ಹೇಳ್ತಾರೆ. ನಾನು ಏನಾದ್ರೂ ಈ ರಾಜ್ಯದ ಗೃಹ ಸಚಿವರ ಹೇಳಿಕೆಯನ್ನು ನೋಡಿದ್ರೆ ಒಂದು ಹಾಸ್ಯಾಸ್ಪದ ಅನ್ಸತ್ತೆ. ಯಾಕಂದ್ರೆ ಇವತ್ತು ವಿದ್ಯಾರ್ಥಿ ಯಾರಾದ್ರೂ ಒಂದು ಸೂಜಿ ಚುಂಚಿದ್ರೆ ಎಷ್ಟು ತ್ರಾಸ ಆಗುತ್ತೆ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಗೊತ್ತಿದೆ. ಆದ್ರೆ 9 ಬಾರಿ ಇವತ್ತು ಆ ವಿದ್ಯಾರ್ಥಿನಿಗೆ ಆ ಫಯಾಜ್ ಅನ್ನುವಂತ ವ್ಯಕ್ತಿ ಹತ್ಯೆಯನ್ನ ಮಾಡ್ತಾನೆ. ಚಾಕುವಿನಿಂದ ಚುಂಚಿ ಚುಂಚಿ ಹತ್ಯೆಯನ್ನ ಮಾಡ್ತಾರೆ. ಆ ಹುಡುಗಿ ನರಳಾಡಿ ಸಾಯ್ತಾ ಇದೆ. ಅಂತ ಸಂದರ್ಭದಲ್ಲಿ ಕೂಡ ಇವತ್ತು ಅವ್ರ ಮೇಲೆ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳೋದು ಬಿಟ್ಟು ಇವತ್ತು ಉಡಾಪೆ ಉತ್ತರಗಳನ್ನ ಕೊಡ್ತಾ ಇವತ್ತು ಮಾನ್ಯ ಗೃಹ ಸಚಿವರು ತಮ್ಮ ಮನೆಯಲ್ಲಿ ಕುಂತಿದ್ದಾರೆ. ತಮಗೆ ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿತ್ತು ಅಂತಂದ್ರೆ ತಕ್ಷಣ ಅವನ ಮೇಲೆ ಕಠಿಣ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಹೇಳ್ಬೇಕು. ಆಮೇಲೆ ಅವನ ಮೇಲೆ ಮಾಡ್ಬಿಡ್ತೀರಿ ಅಂತ ಹೇಳ್ತಿರ್ಬೇಕು. ಆದ್ರೆ ಅದನ್ನೆಲ್ಲ ಬಿಡ್ತೀರಿ, ಅಲ್ಲೇ ಕುತ್ಕೊಂಡು ಹೇಳ್ತೀರಿ. ಏನಾದ್ರು ನೀವು ಅವ್ರು ನೋಡಕ್ ಹೋಗಿದ್ರ? ನೀವೇನಾದ್ರೂ ಅವ್ರ ಬಗ್ಗೆ ಕೇಳಕ್ ಹೋಗಿದ್ರ ವಿದ್ಯಾರ್ಥಿ ಏನ್ ಮಾಡ್ತಿದ್ಲು ಅಂತ ಹೇಳಿ? ಅರೆ ಅವ್ರ ಅಪ್ಪ ಮತ್ತೆ ಅವ್ರ ಅವ್ವ ಇಬ್ರು ಹೇಳ್ತಿದಾರ್ರಿ, ಅವನು ಬರ್ತಿದ್ದ, ಆಕೆಗೆ ಪೀಡಿಸ್ತಾ ಇದ್ದ, ಆಕಿ ಇಲ್ಲ ಅಂತ ಹೇಳಿದಾಳ ನೇರವಾಗಿ ಹೇಳ್ತಾ ಇದಾರೆ. ನೀವೇನ್ ಉತ್ತರ ಕೊಡ್ತೀರಿ? ಮತ್ತಿದ್ರ ಮುಚ್ಚಾಕುವಂತ ಕೆಲಸವನ್ನ ಇವತ್ತು ಮಾನ್ಯ ಗೃಹ ಸಚಿವರು ಮಾಡಬಾರ್ದು. ಇಡೀ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಮೊನ್ನೆ ನಾವು ಮಂಗಳೂರಿನ ಘಟನೆ ನಡೆದಾಗೂ ಸದ್ಯಕ್ಕೆ ನಾವು ನಿಮ್ಗೆ ಹೇಳಿದ್ವಿ, ಈ ರೀತಿಗಳ ಆಗ್ತಾ ಇದಾವೆ ಅಂತೇಳಿ. ನಿಮ್ ಇಂಟೆಲಿಜೆನ್ಸ್ ಇದೆಯೋ ಸತ್ತಿದೆ ಅನ್ನುವಂಥದ್ದು ನೀವೆಲ್ಲರೂ ಕೂಡ ನೋಡ್ಕೋಬೇಕು. ಯಾಕೆ ಮೇಲ್ಮೇಲೆ ಆಗ್ತಾ ಇದೆ ಅನ್ನುವಂಥದ್ದು ಏನಾದ್ರೂ ನೀವು ನಿಮ್ಮ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದು ಏನಾದ್ರೂ ಚರ್ಚೆ ಮಾಡಿದೀರಾ? ಇಷ್ಟೊಂದು ಹತ್ಯೆಗಳಾಗ್ತಾ ಇದಾವೆ, ಇಷ್ಟೊಂದು ಹಲ್ಲೆಗಳು ಮಾಡ್ತಾ ಇದ್ದಾರೆ. ಅವ್ರು ಯಾರು ಹೇಳೋರು ಕೇಳೋರು ಯಾರು ಇಲ್ವಾ? ಅವ್ರಿಗೆ ಏನಾದ್ರೂ ನಾಚಿಕೆ ಮಾನ ಮನೆ ಇತ್ತಂದ್ರೆ ರಾಜ್ಯ ಸರ್ಕಾರಕ್ಕೆ ತಕ್ಷಣವೇ ಅವನ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಬೇಕು. ಇಲ್ಲದಿದ್ರೆ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ. ಎಲ್ಲ ಕಾಲೇಜ್ ಕ್ಯಾಂಪಸ್ ಗಳನ್ನ ಮುಚ್ಚಿ ಇವತ್ತು ಕರೆ ಕೊಡಲಾಗಿದೆ. ಅದೇ ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಕಾಲೇಜುಗಳನ್ನ ಬಂದ್ ಮಾಡಿ ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ. ಇದನ್ನೇನಾದ್ರೂ ಮುಚ್ಚಲಿಕ್ಕೆ ಪ್ರಯತ್ನ ಪಟ್ರಿ ಅಂತ ಹೇಳ್ತಾ ಇವತ್ತು ಬೆಳಗಾವಿಯಲ್ಲೂ ಕೂಡ ಹೋರಾಟ ಆಗ್ತಾ ಇದೆ. ಸ್ನೇಹಿತರೆ, ಇವತ್ತು ನಾವಿಲ್ಲೆಲ್ಲರೂ ಕೂಡ ಸೇರಿದ್ದೇವೆ. ಅನೇಕ ವಿದ್ಯಾರ್ಥಿನಿಗಳು ಇಲ್ಲಿ ಬಂದಿದ್ದಾರೆ, ತಾವೆಲ್ಲರೂ ನೋಡ್ಬೋದು. ನನ್ನ ಹೆಸರು ರೋಹಿತ್ ಉಮ್ನಾಬದಿಮಠ್, ರಾಜ್ಯ ಕಾನೂನು ವಿದ್ಯಾರ್ಥಿಗಳ ಪ್ರಮುಖ ಆಗಿದ್ದೇನೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.